Silat ka na pa. Silat ka na. Silat ka na. Last 25 ka. Sa'yo walang tra. Pasa walang tra. Pasa walang tra. Sa'yo walang tra. Kuwata, tayo walang tra. Paisa walang tra. Ang putra, kaisa walang tra. Ganda ura ko. Ura ಮಾಡ್ತಾರೆ. ಯಾರು ಮಕ್ಕಳಿಗೆ ಬರ್ಬೇಡಿ. ಸರಿ walang tra. ಬೇರೆಯವರಿಗೆ ಜಾಗ ಸಿಗುತ್ತೆ ಆಚೆ ಕಟ್ಬೇಡಿ ಕೈಯಿಂದ ಗಂಭೀರ ಮಾಡ್ತಾರೆ ಯಾಕೆ ಬೈಕೈ ಸಾರಿಸ್ಕೋಬೇಡಿ ದಯವಿಟ್ಟು ಅರ್ಥ ಮಾಡ್ತಾರೆ ಕೊಂಡೋಸ್ಕರ ಯಾರಿಗೂ ಜಾಗ ಸಿಗ ಸಿನೋ ಸೇವೆ ಜೋರು. ಎಸ್ ವೀಕ್ಷಕ ನಮಸ್ಕಾರ. ನಾನೇನು ಇವತ್ತು ತೋರಿಸ್ತಾ ಇದ್ದೀನಿ ಒಂದು ದೃಶ್ಯ. ಬನ್ನೂರಿನಲ್ಲೇ ಸುಮಾರು 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಮಾರಮ್ಮನ ದೇವಸ್ಥಾನ, ಗಣಪತಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಕಳೆದ 26ನೇ ತಾರೀಕು 27ನೇ ತಾರೀಕು. ಆ ಒಂದು ಸಂದರ್ಭದಲ್ಲಿ ಇವತ್ತು 48 ಮಂಡಲ ಪೂಜೆ ಕೂಡ ಮಾಡ್ತಾ ಇರುವಂಥದ್ದು. ನಿಜಲೂ ನೋಡಿ, ನಮ್ಮ ಬನ್ನೂರಿನ ಎಲ್ಲ ಭಕ್ತಾದಿಗಳು, ಎಲ್ಲ ಕೋಮಿನ ಭಕ್ತಾದಿಗಳು ಸೇರ್ಕೊಂಡು ಇವತ್ತು ದೊಡ್ಡ ದಾಸೋಹನ 48 ದಿನ ಮಾಡ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿಲ್ಲ. ಸರ್, ಒಟ್ಟು ಎಷ್ಟು ಜನಕ್ಕೆ ಅಡಿಗೆ ಮಾಡಿದಿರಿ ಸರ್? 10-12 ಸಾವಿರ ಜನಕ್ಕೆ. 48 ದಿನ ಮಂಡಲ ಪೂಜೆ. ಓಕೆ. ನೀವು ಇದೇ ಊರವರಾ? ಬೀಡ್ನಳ್ಳಿಯವರು. ನೋಡಿ, ಬೀಡ್ನಳ್ಳಿ ಬಸಪ್ಪನ ದೇವಸ್ಥಾನ ಏನ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಜಿಲ್ಲೆಯ ಮತ್ತೊಂದು ದೇವಸ್ಥಾನ ಅಂತಂದ್ರೆ ಅದು ಬೀಡ್ನಳ್ಳಿ ಬಸವೇಶ್ವರನ ಮತ್ತೊಂದು ಧರ್ಮಸ್ಥಳ ಅಂತಾನೆ ಹೇಳುವಂಥದ್ದು. ಅವರು ಇಲ್ಲಿ ಜವಾಬ್ದಾರಿ ತಗೊಂಡಿರುವಂಥದ್ದು. ತಾವೇನು ನೋಡ್ತಾ ಇದ್ದೀರಿ ನೋಡಿ, ದಾಸೋಹದ ರಾಶಿ ನೋಡಿ, ಇಲ್ಲಿ ಇದೆಲ್ಲ ಭಕ್ತಾದಿಗಳು ಕೊಟ್ಟಿರುವಂಥದ್ದು. ತಾವೇನು ನೋಡ್ತಾ ಇದ್ದೀರಾ, 48 ದಿನಗಳ ಮಂಡಲ ಪೂಜೆ. ಇವತ್ತು ನಾನು ಫ್ರೀ ಆಗಿದ್ದೆ, ಹಾಗಾಗಿ ಈ ಒಂದು ಸುದ್ದಿ ಕೂಡ ಮಾಡ್ತಾ ಇದ್ದೀನಿ. ಗಣಪತಿ ದೇವಸ್ಥಾನ ಮತ್ತೆ ಮಾರಮ್ಮನ ದೇವಸ್ಥಾನದ ವಿಶೇಷ ಪೂಜಾ ಕಾರ್ಯಕ್ರಮ 48 ಮಂಡಲ ಪೂಜೆ ಒಬ್ಬೊಬ್ರು ವಹಿಸ್ಕೊಂಡು ಮಾಡುವಂಥದ್ದು ಗ್ರಾಮಸ್ಥರು. ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ, ಎಲ್ಲ ದಾನಿಗಳು ಕೂಡ ಇದಕ್ಕೆ ದಾಸೋಹಕ್ಕೆ ಕೊಟ್ಟಂತ ದೇಣಿಗೆ ಕೂಡ ಇದೆ. ತಾವೇನು ನೋಡ್ತಾ ಇದ್ರೆ ಇದು ಬನ್ನೂರಿನ ಮಾರಮ್ಮನ ದೇವಸ್ಥಾನದ ಒಂದು ದಾಸೋಹ 48 ಮಂಡಲ ಪೂಜೆಯ ವಿಶೇಷತೆ. ಬರುವಂತ ಗ್ರಾಹಕರು ಲೈನ್ ಸೆಲೆಕ್ಟ್ ಮಾಡಿ ದಯವಿಟ್ಟು ಟೇಬಲ್ ಹಾಕಿರೋದು ವಯಸ್ಕರಿಗೆ, ಮಂಡಿ ನಾವು 60 ಸೆಂಟರ್ನವರಿಗೆ ದಯವಿಟ್ಟು ಅರ್ಥ ಮಾಡ್ಕೊಂಡು ಅನುಕೂಲ ಮಾಡ್ಕೊಳ್ಳಿ. ದಯವಿಟ್ಟು ಮನೆ ಕೆಲಸ ಮಾಡಿ. ಮಂಡಿ ನೋವನವರಿಗೆ ಅರ್ಥ ಮಾಡ್ಕೊಳ್ಳಿ. ತಲೆ ಎತ್ಕೊಬೇಡಿ, ತಲೆ ಬಿಡಿಸೋ ರೋಗ ಸಾಕ. ಹಾಗೇನೆ 48 ಮಂಡಲ ಪೂಜೆ ಚಿಕ್ಕ ಪಲ್ಯನ ಯಾರೇ ಬರ್ಸೋರು, ಯಾರೇ ಆಗಿರೋ ಪಲ್ಯ ನೋಡಿ ಬರ್ಸಿ. ಬರುವಂತ ಬೆಟ್ಟ ಬನ್ನಿ. ಸೈಡ್ ಹತ್ರ ಲಾಸ್ಟ್ ಲೈನ್ ಟೇಬಲ್ ಲೈನ್ ಬೇರೆ ಟೇಬಲ್ ಹತ್ರ ಬಂದ್ಬಿಡಿ. ಖಾಲಿ ಜಾಗ ಟೇಬಲ್ ಲೈನ್ ಬರ್ತದೆ ಜಾಗ ಬೇಜಾನ ಐತೆ ಕಡಿಕೆ. ಸೈಡ್ ಅಲ್ಲ ಪಲ್ಯ ಹಚ್ಕೋಣ ಬರೋರ್ನ ಸೈಡ್ ಹತ್ರ ಕಳಿಸಿ. ಇನ್ನೂ ಜಾಗ ಐತೆ, ಇನ್ನು 50 ಸೀಟ್ ಕೊಡಿಸ್ಬೇಕು. ಈಗ ಬಂದೆ ಆನ್ ಮಾಡ್ತೀನಿ. ಬರುವಂತ ಭಕ್ತಾದಿಗಳು ಸೈಡ್ ಹತ್ರ ಕಾಯಿದೆ, ಬಂದು ಕುತ್ಕೊಳ್ಳಿ. ಸೈಡ್ ಖಾಲಿ ಇದೆ. ಏನೇ ಆದ್ರೂ ಬಡ್ಸಿ ನೋಡಿ ಬಡ್ಸಿ. ಎಲ್ಲ ಎಲೆ ಬಿಡ್ತಾ ಇದಾರೆ, ನೋಡಿ ಬಡ್ಸಿ. ಪಲ್ಯ ರಸಿ ನೋಡಿ ಬಡ್ಸ್ರಾಗ
ಕಳ್ಳಿ ಹಾಕೋರು ಸಣ್ಣ ಶಾರ್ಟಲ್ಲಿ ಯಾಕೆ ಲೈಸ್ ಎತ್ಕೊಳ್ಳೋಣ, ಲಾಸ್ಟ್ ಇಲ್ಲ ಬರೋಣ. ಲೈಸ್ ಎತ್ಕೊಳ್ಳಿ. ನಮಸ್ಕಾರ ಬನ್ನಿ ಕೊಡ್ರೆ. ಕಾಲು ಹುಷಾರಾಯ್ತಾ? ಒಳ್ಳೇದು ಒಳ್ಳೇದು. ಕಳ್ಳಿ ಎತ್ಕೊಳ್ಳೋಣ, ಯಾರು ಕಳ್ಳಿ ಎತ್ಕೊಳ್ಳಿ, ಲಾಸ್ಟ್ ಇಲ್ಲ ಬನ್ನಿ. ಕಳ್ಳಿ ಹಾಕೋರು ನೋಡಕ್ಕೆ ಓದಿಸಿ ಯಾಕೆ ಕಳ್ಳಿ ಆಯ್ತು ಆಯ್ತು. ನಿಮ್ಗೆ ಬರ್ಸಿರ್ತೀವಿ. ಸಾಂಬಾರ್ ಸಾಂಬಾರ್ ಲಾಸ್ಟ್ ಸಾಂಬಾರ್ ಲಾಸ್ಟ್. ಪಲ್ಯ ಹತ್ರ ಲಾಸ್ಟಿಂದ ಬನ್ನಿ. ಪಲ್ಯ ಹಾಕಿ ನೋಡ್ಬಡ್ಸಿ ವರ್ಷಾರ ಪಲ್ಯ ನೋಡ್ಬಡ್ಸಪ್ಪ. ಲಾಸ್ಟ್ ಪಲ್ಯ ಹಾಕಿ ನೋಡಿ. ಸಾಂಬಾರ್ ಹಾಕಿ ರೈಸಿನ ಊಟ ಮಾಡಿ ಬೈಕ್ ಆಟದಲ್ಲಿ ದಯವಿಟ್ಟು ಭಕ್ತಾದಿಗಳು ಊಟ ಮಾಡಿ ತಾಯಿ ಪ್ರಸಾದ ಮಿಸ್ ಮಾಡ್ಕೊಳ್ಳಿ. ಬಾರ್ಡರ್ ನಿಮಗೋಸ್ಕರ ಎಸ್ ವೀಕ್ಷಕ, ತಾವೇ ನೋಡ್ತಾ ಇದ್ದೀರಾ, ಇದು ಬನ್ನೂರಿನಲ್ಲಿ ಐತಿಹಾಸಿಕ ಇರುವಂತ ಒಂದು ದಾರ್ಶನಿಕ ಭೂಮಿ. ಹಾಗಾಗಿ ಇವತ್ತು 2 ದೇವಸ್ಥಾನಗಳು ಓಪನ್ ಆಗುತ್ತೆ. ಏನು 26ನೇ ತಾರೀಕು 27ನೇ ತಾರೀಕು ನಾನು ಕೂಡ ಸುದ್ದಿ ಮಾಡಿದೆ. ಈ 2 ದೇವಸ್ಥಾನಗಳು 10 ವರ್ಷಗಳಿಂದ ದೇವಸ್ಥಾನ ಅದು ನೆನೆಗುದಿಗೆ ಬಿದ್ದಿತ್ತು. ಹಾಗಾಗಿ ದೇವಸ್ಥಾನ ಉದ್ಘಾಟನೆ ಆಗುತ್ತೆ. 48 ದಿನಗಳ ಮಂಡಲ ಪೂಜೆ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀರಾ, ಈ ಒಂದು ಇಷ್ಟು ದೊಡ್ಡ ಮಟ್ಟದ ಒಂದು ದಾಸೋಹನ ಆಯೋಜನೆ ಮಾಡುವಂಥದ್ದು. ಪ್ರತಿಯೊಬ್ಬರು ಕೂಡ ಒಂದೊಂದು ಜನಾಂಗ, ಒಂದೊಂದು ಕೋಮಿನ ಯಜಮಾನರಿಗೂ ಕೂಡ ಜವಾಬ್ದಾರಿಯನ್ನು ತಗೊಂಡು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರೋದು. 48 ದಿನಗಳ ಮಂಡಲ ಪೂಜೆಗೆ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರೋದು ನಮ್ಮ ಹೆಮ್ಮೆಯ ಬನ್ನೂರಿನ ಎಲ್ಲ ಗ್ರಾಮದ ಎಲ್ಲರೂ ಯಜಮಾನರುಗಳು ಕೂಡ ಸೇರ್ಕೊಂಡು ಮಾಡಿರೋಂಥದ್ದು. ಇವತ್ತು ಒಬ್ರು ಮಾಡಿದ್ದಾರೆ, ಅವ್ರು ಯಾರು ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾಗಿ ಸರಿಸುಮಾರು 12,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋಂಥ ಒಂದು ಹೆಗ್ಗಳಿಕೆ ಈ ನಮ್ಮ ಬನ್ನೂರಿನ ಗ್ರಾಮಸ್ಥಕ್ಕೆ ಸೇರುತ್ತೆ. ನಾವೇ ನೋಡ್ತಾ ಇದ್ರ ಗಣಪತಿ ಮತ್ತು ಬಿಸಿಮಾರಮ್ಮ ದೇವಸ್ಥಾನ ಓಪನಿಂಗ್ ಪೂಜೆ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣಪತಿ ಮತ್ತು ಬಿಸಿಮಾರಮ್ಮ ಪ್ರಸಾದ ಸ್ವೀಕರಿಸಬೇಕು, ತಾಯಿ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮ ಪ್ರಾರ್ಥನೆ. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಇದು ಗಣಪತಿ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನದ 2 ದೇವಸ್ಥಾನಗಳ ಯುವಕರಾಗಿ ನೀವು ಹೆಂಗೆ ಹಸ್ಕೋದ್ರಿ, ಹಿಂಗೆ ಬಂದು ಬಿಡಿಸ್ಬೇಕಾನೆ. ಒಂದ್ ನಿಮಿಷ ಅನೌನ್ಸ್ ಮಾಡ್ಬೇಡಿ ಅಂತ ಹೇಳಿ, ಒಂದ್ ನಿಮಿಷ. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಇವತ್ತು ಐತಿಹಾಸಿಕ ಇರುವಂತ ಒಂದು ಬನ್ನೂರು ಗ್ರಾಮ ಏನು 2 ದೇವಸ್ಥಾನಗಳು ಉದ್ಘಾಟನೆ ಆಗುತ್ತೆ 26, 27ನೇ ತಾರೀಕು. ಅನಂತರ 48 ದಿನಗಳ ಮಂಡಲ ಪೂಜೆ ಕೂಡ ಮಾಡಬೇಕು, ಅದು ಧಾರ್ಮಿಕ ಆಚರಣೆ ಮೂಲಕ. ಹಾಗಾಗಿ ಇವತ್ತು ಇಡೀ 33 ಹಳ್ಳಿ ಜನ ಇಲ್ಲಿ ಸೇರುವಂತ ಒಂದು ವಿಶೇಷತೆ ಈ ಒಂದು ಗ್ರಾಮಕ್ಕೆ ಇರುತ್ತೆ. ಹಾಗಾಗಿ ಇಲ್ಲಿ ಮಾರಮ್ಮನ ದೇವಸ್ಥಾನನ ಏನು ನಾವು ಜೀರ್ಣೋದ್ಧಾರ ಮತ್ತೆ ಅದನ್ನ ಪುನಶ್ಚೇತನ ಮಾಡ್ತಾರೆ ಇವರು ಧಾರ್ಮಿಕ ಆಚರಣೆ ವಿಚಾರವಾಗಿ. ಕಾಯಬೇಕು, 48 ದಿನಗಳ ಪೂಜಾ ಕಾರ್ಯಕ್ರಮದಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಕೂಡ ಬರುವಂತದ್ದು ಧಾರ್ಮಿಕ ಆಚರಣೆಗೆ. ಪ್ರತಿದಿನ ಕೂಡ ಅವರ ದಕ್ಷತೆ ತಕ್ಕಂಗೆ ಕಾರ್ಯಕ್ರಮನ ಮಾಡ್ತಾ ಇರುವಂತದ್ದು. ಹಾಗಾಗಿ ಯಾರೆಲ್ಲ ಇವತ್ತು ಒಂದೊಂದು ಸಮುದಾಯದವರು ಕೂಡ ಅವ್ರ ಜವಾಬ್ದಾರಿ ತಗೊಂಡು ಮಾರಮ್ಮನ ವಿಶೇಷ ಪೂಜೆನ ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇದೀವಿ. ಮಂಡಲ ಪೂಜೆಗೆ ಇವತ್ತು ವಿಶೇಷವಾಗಿ ಜವಾಬ್ದಾರಿ ತಗೊಂಡು ಕೂಡ ಮಾಡ್ತಾ ಇರುವಂತದ್ದು. ಸರಿಸುಮಾರು 12,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂತ ಒಂದು ದೊಡ್ಡ ದಾಸೋಹನ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಮಾಡಿದ್ರು ಅಂತ ಕೂಡ ಇವತ್ತು ಹೇಳ್ತೀನಿ ನಿಮ್ಗೆ. ಮಾರಮ್ಮನ ದೇವಸ್ಥಾನ 10 ವರ್ಷಗಳಿಂದ, ಗಣಪತಿ ದೇವಸ್ಥಾನ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ದೇವಸ್ಥಾನನ ಮತ್ತೆ ಪುನಶ್ಚೇತನಗೊಳಿಸಿರುವಂತದ್ದು. ಮತ್ತೆ ಸರ್ಕಾರದ ಒಂದು ಏನೆಲ್ಲ ಇವತ್ತು ಅನುದಾನಗಳು ಬರುತ್ತೆ, ಆ ಅನುದಾನಗಳನ್ನ ತಗೊಂಡು ಇವತ್ತು ಸರಿಸುಮಾರು 3.5 ಕೋಟಿ ರೂಪಾಯಿ ಇರುವಂತ 2 ದೇವಸ್ಥಾನಗಳ ಜವಾಬ್ದಾರಿ ತಗೊಂಡಂತ ಸರ್ಕಾರ, ಜೊತೆಗೆ ಇಲ್ಲಿನ ಎಲ್ಲ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಇವತ್ತು ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಜೊತೆಗೆ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಒಂದಾಗಿ ಇವತ್ತು ಈ ಒಂದು ದೇವಸ್ಥಾನದ ಕಾರ್ಯಕ್ರಮನ 48 ಮಂಡಲ ಪೂಜೆಗಳನ್ನ ಆಯೋಜನೆ ಮಾಡಿರುವಂಥದ್ದು.
ನಮ್ಮ ನಾಯಕ ಸಮುದಾಯದ ಎಲ್ಲರೂ ಸೇರ್ಕೊಂಡು ಇವತ್ತೊಂದು ದೊಡ್ಡ ದಾಸೋಹನ ಮಾಡಿದರೆ ಒಂದೊಂದು ಕೋಮ್ನವ್ರು ಕೂಡ ಜವಾಬ್ದಾರಿ ತಗೊಂಡು ಮಾಡುವಂಥದ್ದು, ಒಂದೊಂದು ಮನೆತನ ಕೂಡ ಜವಾಬ್ದಾರಿ ತಗೊಂಡು ಮಾಡುತ್ತೆ. ಹಾಗಾಗಿ ನಮ್ಮ ಅನಂತಣ್ಣವ್ರು ಕೂಡ ಇದ್ದಾರೆ. ಜೊತೆಗೆ ತಾವೇನು ನೋಡ್ತಾ ಇದ್ದೀರಾ, ಪುರಸಭಾ ಸದಸ್ಯರುಗಳು ಕೂಡ ಎಲ್ಲ ಪಕ್ಷಾತೀತವಾಗಿ ಒಂದು ಜಾತ್ಯತೀತವಾಗಿ ಸೇರ್ ಮಾಡಿರುವಂಥ ಒಂದು ವಿಶೇಷದ ಹಬ್ಬಕ್ಕೆ ಇವತ್ತು ನಾಯಕ ಸಮುದಾಯದಿಂದ ಇವತ್ತು ಮಂಡಲ ಪೂಜೆಗೆ ಚಾಲನೆ ಕೊಟ್ಟಿರುವಂಥದ್ದು. ಸರಿಸುಮಾರು 12,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂಥದ್ದು. ಸುಮಾರು 12 ಗಂಟೆಯಿಂದ ಸ್ಟಾರ್ಟ್ ಆದಂತಹ ಈ ಒಂದು ದಾಸೋಹ ಈಗಲೂ ಕೂಡ ನಡೀತಾ ಇದೆ, ಸಂಜೆವರೆಗೂ ಕೂಡ ನಡೆಯುತ್ತೆ. ಅಷ್ಟು ದೊಡ್ಡ ಮಟ್ಟದ ಒಂದು ದಾಸೋಹನ ಆಯೋಜನೆ ಮಾಡಿದಂತಹ ಹೆಗ್ಗಳಿಕೆ ಬನ್ನೂರಿನ ನಾಯಕ ಸಮುದಾಯದ ಎಲ್ಲ ಯಜಮಾನರುಗಳಿಗೆ, ಯುವಕರಿಗೆ, ಆ ಒಂದು ಕೋಮ್ನವ್ರಿಗೂ ಸೇರುವಂಥದ್ದು ವಿಶೇಷತೆ ಈ ಮಾರಮ್ಮನ. ಮುಖ್ಯವಾಗಿ ಅವ್ರಿಗೆ ಇದು ಜವಾಬ್ದಾರಿ ಇರುವಂಥದ್ದು. ಮಾರಮ್ಮನ ದೇವಸ್ಥಾನ ಅಂತಂದ್ರೆ ಅವರ ಒಂದು ಜವಾಬ್ದಾರಿ ಇರುವಂಥ ಪೂಜಾ ಕಾರ್ಯಕ್ರಮಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಹಾಗಾಗಿ ನಿಜವೂ ಬಹಳ ಖುಷಿಯಾದಂಥ ವಿಚಾರ. ಇವತ್ತು ಧಾರ್ಮಿಕ ಆಚರಣೆಗಳು ಬಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗೋದು ವಿಶೇಷತೆ. ಹಾಗೇನೆ ಮುಂದಿನ ದಿನಗಳೇ ಹನುಮಾನ ಜಯಂತಿ ಕೂಡ ಬರ್ತಾ ಇದೆ. ಬನ್ನೂರಿನಲ್ಲಿ ದೊಡ್ಡ ಮಟ್ಟದ ಹನುಮಾನ ಜಯಂತಿನ ನಮ್ಮೆಲ್ಲ ಯುವಕರು ನೋಡಿ, ಯಾರೆಲ್ಲ ಇದ್ದಾರೆ ಇವರೆಲ್ಲ ವಾಲಂಟಿಯರ್ಸ್ ನೋಡಿ, ಅವರ ಕೆಲಸಗಳನ್ನೆಲ್ಲ ಬಿಟ್ಟು ಎಷ್ಟೋ ಜನ ಆಟೋ ಚಾಲಕರಿದ್ದಾರೆ, ರೈತರಿದ್ದಾರೆ, ಅವರೆಲ್ಲ ಅವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ತಾಯಿಗೋಸ್ಕರ, ದೇವತಾ ಕಾರ್ಯಕ್ಕೋಸ್ಕರ ಮುಡಿಪಾಗಿಟ್ಟಂತಹ ಒಂದು ಕಾರ್ಯಕ್ರಮ. ಹಾಗೆ ತಾವೇ ನೋಡ್ತಾ ಇದ್ದೀರಾ, ಇಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು 48 ಮಂಡಲ ಪೂಜೆಯಲ್ಲಿ ಈ ಆಗ್ತಿರುವಂತಹ ಒಂದು ದಾಸೋಹಕ್ಕೆ ಇವತ್ತು ನಾಯಕ ಸಮುದಾಯದ ಎಲ್ಲ ಯಜಮಾನರು ಕೂಡ ಒಗ್ಗೂಟಾಗಿ ಮತ್ತೆ ಎಲ್ಲ ಯುವಕರು ಕೂಡ ಬಂದು ಒಂದು ಸರಿಸುಮಾರು 12,000 ಜನಕ್ಕೆ ಇವತ್ತು ದಾಸೋಹ ಮಾಡಿದ್ದಾರೆ ಅಂತಂದ್ರೆ ನಿಜವೂ ಬಹಳ ಖುಷಿ ಅಂತ ಇದ್ದಾರೆ. ಈ ಒಂದು ದೇವಸ್ಥಾನ ಮುಖ್ಯವಾಗಿ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಜವಾಬ್ದಾರಿ ತಗೊಳ್ಳುವಂಥದ್ದು ನಾಯಕ ಸಮುದಾಯದ ಯಜಮಾನರುಗಳು, ಹಾಗೆ ಅವರ ಮನೆತನದವರು ಕೂಡ ಬರ್ತಾರೆ. ಹಾಗಾಗಿ ಇವತ್ತು ನಮಸ್ಕಾರ ಮಾಡ್ತೀನಿ ನಾಯಕರೇ. ಹಾಗಾಗಿ ತಾವೇ ನೋಡ್ತೀರಾ, ಇಷ್ಟು ದೊಡ್ಡ ಮಟ್ಟದ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂಥದ್ದು. ಇವತ್ತು ಮಾರಮ್ಮನ ಗುಡಿ ಇವತ್ತು ಏನಿದೆ ಅದು ಬಹಳ ವಿಶೇಷವಾಗಿ ಇವತ್ತು ನೋಡಿ, ಎಲ್ಲ ಅವರವರ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಒಂದಾಗಿ ಇವತ್ತು ಎಲ್ಲರೂ ಕೂಡ ಬಂದಿರುವಂಥದ್ದು. ಇವತ್ತು ಸಾಮರಸ್ಯ ಹುಡುಕ್ಬೇಕು ಅಂತಂದ್ರೆ ಈ ತರ ಒಂದು ಸಾಮರಸ್ಯದ ಹಬ್ಬ. ಅರ್ಥ ಮಾಡ್ಕೊಬೇಕು ಗ್ರಾಹಕರು, ಸಾಮರಸ್ಯದ ಸಹಕರಿಸಬೇಕು. ತಾವೇನ್ ನೋಡ್ತಾ ಇದೀವಿ, ಇವತ್ತು 33 ಹಳ್ಳಿ ಜನ ಇವತ್ತು ಬಂದು ಸೇರಿರುವಂತದ್ದು. ಬೆಳಗ್ಗೆ 12 ಗಂಟೆಯಿಂದನೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಮತ್ತೆ ಆ ದಾಸೋಹ ಮಾಡಿರೋದು ಯಾರು ಗೊತ್ತಾ, ನಮ್ಮ ಹೆಮ್ಮೆಯ ರೈತರ ಮಕ್ಕಳು ನೋಡಿ, ಇವರು ಕೂಡ ನಮ್ಮ ಒಳ್ಳೆ ಭಟ್ರು. ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ, ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಸರಿಸುಮಾರು 12,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರುವಂತ ಹೆಗ್ಗಳಿಕೆ ಇವತ್ತು ಮಾರಮ್ಮನ ದೇವಸ್ಥಾನದ ಭಕ್ತಾದಿಗಳಿಗೆ ಸೇರುವಂಥದ್ದು, ಗಣಪತಿ ದೇವಸ್ಥಾನದ ಭಕ್ತಾದಿಗಳಿಗೆ ಸೇರುವಂತ. ತಾವೇ ನೋಡ್ತಾ ಇದ್ದೀರಾ, ಅಷ್ಟು ಒಂದು ಸಾಮರಸ್ಯದ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಾವು ಬನ್ನೂರಿನಲ್ಲಿ ನೋಡ್ಬೋದು. ಇವತ್ತು ಬನ್ನೂರಿನಲ್ಲಿ ಈ ಒಂದು ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮಗಳಾದ್ರೆ ಸಾಮರಸ್ಯವಾಗಿ ಎಲ್ಲರೂ ಕೂಡ ಸೇರುವಂಥದ್ದು ಅದು ವಿಶೇಷದ. ಹಾಗಾಗಿ ನಾವು ಏನು ನೋಡ್ತಾ ಇದೀವಿ ಇದನ್ನ ನೋಡಿ, ಸರಿಸುಮಾರು 3 ಗಂಟೆ ಇವತ್ತು ನೈಟ್ ಎಲ್ಲ ಇವತ್ತು ಸಂಜೆವರೆಗೂ ಕೂಡ ಊಟದ ವ್ಯವಸ್ಥೆ ಇದೆ. ಅಷ್ಟು ದೊಡ್ಡ ಮಟ್ಟದ ಒಂದು ದಾಸೋಹ. ಹಾಗೆ ನಿಮ್ಗೆ ತೋರಿಸ್ತೀನಿ, 12,000 ಜನಕ್ಕೆ ಇವತ್ತು ದಾಸೋಹನ ಆಯೋಜನೆ ಮಾಡಿದ್ದಾರೆ ಅಂತಂದ್ರೆ ಬಹಳ ಹೆಗ್ಗಳಿಕೆ ವಿಚಾರ. ಈ ಒಂದು ಹೆಗ್ಗಳಿಕೆ ಸಲ್ಲುವಂಥದ್ದು ಬನ್ನೂರಿನ ನಾಯಕ ಸಮುದಾಯದ ಎಲ್ಲರ ಯಜಮಾನರುಗಳು ಕೂಡ ಸೇರುತ್ತೆ. ಮತ್ತೆ ಇಲ್ಲಿನ ಊರಿನ ಗ್ರಾಮಸ್ಥರ ಎಲ್ಲ ಯಜಮಾನರು ಕೂಡ ಜೋಡಿಯಾಗಿ ಅದನ್ನ ಕೆಲಸ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದಾವೆ. ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ದಾನಿಗಳು ಕೊಟ್ಟಂತ ಹೌದು, ಎಲ್ಲರೂ ನಿಮ್ ಜೊತೆಗೆ ಎಲ್ಲ ಸಪೋರ್ಟ್ ಇದ್ದಾರೆ. ಹಾಗಾಗಿ ತಾವೇ ನೋಡ್ತಿದ್ದೀರಾ, ಹೌದೌದು. ಇವತ್ತು 48 ಮಂಡಲ ಪೂಜೆ ಜವಾಬ್ದಾರಿ ತಗೊಂಡಂತವ್ರು. ಮತ್ತೆ ಇದೇ ತರ ಮನೆಗೂ ಕೂಡ 48 ದಿನನೂ ನಾವು ಕೆಲಸ ಧಾರ್ಮಿಕ ಆಚರಣೆ ಮಾಡ್ತೀವಿ. ಜೊತೆ ತಾವೇನ್ ನೋಡ್ತಾ ಇದ್ದೀರಿ ನೋಡಿ, ಇಲ್ಲಿ ಎಷ್ಟು 12,000 ಜನಕ್ಕೆ ಮೈಸೂಣ ಇವತ್ತು ಎಷ್ಟಾದ್ರೂ ಸಂಜೆವರೆಗೂ ಬೇಸಾಗ್ತಾ ಇರೋದೆ. ಹಾ ನೋಡಿ, ಇವತ್ತು ಅವ್ರು ಹೇಳ್ತಾ ಇದ್ರೆ ಎಷ್ಟೊತ್ತಾರು ಪರವಾಗಿಲ್ಲ, ಅವ್ರು ಎಷ್ಟೊತ್ತಾರು ಬರ್ಲಿ ಊಟ ಮಾಡ್ತೀವಿ, ಊಟ ಬಡಿಸ್ತೀವಿ ಅನ್ನೋದು, ಎಷ್ಟಾರು ಆಗ್ಲಿ ಅಂತ ಅವ್ರು ಹೇಳ್ತಾ ಇರೋದು ನೋಡಿ. ಹಾಗಾಗಿ ತಾವೇ ನೋಡ್ತೀರ, ನಿಜವೂ ನಮ್ಮ ರಮೇಶ್ ಅಣ್ಣವರು ವಿಷ್ಣುವರ್ಧನ್ ಅಪ್ಪಟ ಅಭಿಮಾನಿ. ಹಾಗಾಗಿ ಅವರು ಕೂಡ ಇಲ್ಲಿ ಜೊತೆ ಎಲ್ಲರೂ ಕೂಡ ಇವತ್ತು ಸಾಮರಸ್ಯದ ಒಂದು ಹಬ್ಬದ ವಾತಾವರಣ ನಾವು ನೋಡ್ತಾ ಇದೀವಿ. ನಮ್ಮ ನೆಚ್ಚಿನ ಬೀಡ್ನಳ್ಳಿ ಗ್ರಾಮದವರು ನೋಡಿ, ಬೀಡ್ನಳ್ಳಿ ಗ್ರಾಮ ಅಂದ್ರೆ
ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನಮ್ಮ ಎರಡನೇ ಧರ್ಮಸ್ಥಳ, ನಮ್ಮ ತಾಲೂಕಿನ ಜಿಲ್ಲೆಯ ಎರಡನೇ ಧರ್ಮಸ್ಥಳ ಬೀಡ್ನಳ್ಳಿ ಗ್ರಾಮದ ನಮ್ಮ ರೈತರ ಮಕ್ಕಳು ಇವರೆಲ್ಲ ಮಾಡಿರೋದು. ದೊಡ್ಡ ದೊಡ್ಡ ಏನೋ ಬಾಣಸಿಗರಲ್ಲ ಇವರು, ಆದ್ರೆ ನಮ್ಮ ರೈತರ ಮಕ್ಕಳು ಇವತ್ತು ಆ ದೊಡ್ಡ ಬಾಣಸಿಗರಿಗೆ ಕೂಡ ಕಮ್ಮಿ ಏನಿಲ್ಲ, ಅಷ್ಟು ದೊಡ್ಡ ಮಟ್ಟದ ಒಂದು ಆಯೋಜನೆ ಮಾಡಿರೋದು ನಮ್ಮ ಬನ್ನೂರಿನ ನಾಯಕ ಸಮುದಾಯದ ಇವತ್ತಿನ ಪೂಜಾ ಕಾರ್ಯಕ್ರಮನ ಮಾಡ್ತಾರಂಥದ್ದು. ಪ್ರತಿಯೊಬ್ಬರು ಕೂಡ ಒಬ್ಬೊಬ್ರು ಒಂದೊಂದು ದಿನ ವಹಿಸ್ಕೋತಾರೆ, ಒಂದೊಂದು ಮನೆತನ ವಹಿಸ್ಕೊಳುತ್ತೆ. ಹಾಗಾಗಿ ತಾವು ನೋಡ್ತಾ ಇದ್ದೀರಾ ನೋಡಿ, ಇದು ನಮ್ಮ ಕರ್ನಾಟಕದ ಅಸ್ಮಿತೆ. ಏನು ನಮ್ಮ ರೈತರು ಇವತ್ತು ಕರ್ನಾಟಕದಲ್ಲಿ ಮನೆಗೂ ದಾಸೋಹ ಮಾಡೋ ಶಕ್ತಿ ಕೊಟ್ಟಿರೋದು ಆ ತಾಯಿ ಚಾಮುಂಡೇಶ್ವರಿ. ನಮ್ಮ ಮೈಸೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಏನು 3 ಜಿಲ್ಲೆಗಳಿದೆ. ಆ 3 ಜಿಲ್ಲೆಗಳು ಕೂಡ ದಾಸೋಹ ಅಂದ್ರೆ ಮೊದಲು ನಮ್ಮ ರೈತರ ವಿಶೇಷತೆ ಬೆಳೆದಂತಹ ದವಸ ಧಾನ್ಯಗಳು ಫ್ರೀಯಾಗಿ ಕೊಟ್ಟು ಮಾಡುವಂಥದ್ದು. ಅದು ನಮ್ಮ ಕರ್ನಾಟಕದ ಅಸ್ಮಿತೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲೋದ್ರು ಒಂದು ಸಣ್ಣ ಹುಟ್ಟು ಹಬ್ಬ ಮಾಡಿದ್ರು ಕೂಡ ದಾಸೋಹ ಮಾಡ್ತಾರೆ, ಒಂದು ಸಣ್ಣ ಪೂಜೆ ಮಾಡಿದ್ರು ಕೂಡ ದಾಸೋಹ ಮಾಡ್ತಾರೆ. ಅದು ನಮ್ಮ ಕರ್ನಾಟಕದ ಅಸ್ಮಿತೆ. ತಾವೇನ್ ನೋಡ್ತಿದ್ದೀರಾ ನೋಡಿ, ಇನ್ನೂ ಕೂಡ ಅತಿ ಹೆಚ್ಚು ದಾಸೋಹಕ್ಕೆ ಅನುವು ಮಾಡಿಕೊಡ್ತಿರೋಂಥದ್ದು ನೋಡಿ. ಇನ್ನು ಎಷ್ಟು ನೋಡಿ, ಸ್ಟಾಕ್ ಎಷ್ಟಿದೆ ನೋಡಿ ಇಲ್ಲಿ. ಅವರು ಇವತ್ತೆಲ್ಲ ನೈಟ್ ಎಷ್ಟೊತ್ತವರೆಗೆ ಬಂದ್ರು ಊಟ ಕೊಡುವಂತ ಶಕ್ತಿ ನಮ್ಮ ಬಂಧುವಿನ ಜನತೆಗಿದೆ. ನಾಯಕ ಸಮುದಾಯದ ಇವತ್ತಿನ ಪೂಜಾ ಕಾರ್ಯಕ್ರಮ ಮಾಡೋದು ನೋಡಿ. ಇದು ಎಲ್ಲ ಬಸವನಹಳ್ಳಿಯಿಂದ ತರಿಸಿರುವಂತದಲ್ಲ ಸರ್, ಇದು ಸಾರಿ ಬೀಡ್ನಳ್ಳಿಯಿಂದ ತರಿಸಿರುವಂತಹ ಒಂದು ಅಂಡೆ. ಇದು ಹಿಂದೆ ರಾಜ ಮಹಾರಾಜರು ದೊಡ್ಡ ದೊಡ್ಡ ಸೈನಿಕರಿಗೆ ಮಾಡಿದಂತಹ ದಾಸೋಹಕ್ಕೆ ಏನು ಕಮ್ಮಿ ಇಲ್ಲ. ನಾನು ನೋಡಿದ್ರ ಪ್ರಕಾರ ನೋಡಿ ಎಷ್ಟು ದೊಡ್ಡ ಅಂಡೆಗಳಿದೆ. ಹಾಗಾಗಿ ನೋಡಿ, ಇವರೆಲ್ಲ ನಮ್ಮ ರೈತರ ಹೆಮ್ಮೆಯ ಮಕ್ಕಳು. ಇವ್ರು ಯಾರು ದೊಡ್ಡ ಬಾಣಸಿಗರಲ್ಲ, ಆದ್ರೆ ಯಾವ ಬಾಣಸಿಗರು ಕೂಡ ಕಮ್ಮಿ ಇಲ್ಲ. ಅಷ್ಟು ದೊಡ್ಡದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ. ಇವತ್ತವರೆಗೂ ಕೂಡ ನಮ್ಮ ಬೀಡ್ನಳ್ಳಿಯಲ್ಲಿ ಇವರ ಕೊಟ್ಟಂತ ರುಚಿ ಶುಚಿ ಇವತ್ತು ದಾಸೋಹ ಇಡೀ ರಾಜ್ಯಕ್ಕೆ ಮನಮಾತಾಗಿರುವಂಥದ್ದು. ಹಾಗಾಗಿ ತಾವೇನ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ರು ಕೂಡ ಇಲ್ಲಿ ಮುಖ್ಯಸ್ಥರಾಗ್ತಾರೆ. ಹಾಗಾಗಿ ಇವತ್ತು ಇಲ್ಲ ನೋಡ್ತಾ ಇದ್ದೀರಾ ಜನ. ಹಾಗಾಗಿ ನೋಡಿ, ಇಲ್ಲಿ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ, ಯಾಕೆಂದ್ರೆ ಅವರೆಕಾಳು ಗೊಜ್ಜು. ಸರ್ ಎಷ್ಟು ಕ್ವಿಂಟಲ್ ಮಾಡ್ತೀರಿ ಮಹೇಶಣ್ಣ? ಹೌದಾ, ನೋಡಿ ಅವರೆಕಾಳು ಗೊಜ್ಜು ನನಗೆ ಹೊಟ್ಟೆ ಇಸ್ತಾ ಇದೆ, ಆದ್ರೂ ಕೂಡ ಮಾತಾಡ್ತಾ ಇದ್ದೀನಿ. ನಿಜಾಲು ನಮ್ಮ ಬನ್ನೂರಿನ ಜನ ಒಂದು ಸಾಮರಸ್ಯ, ಒಂದು ಹಬ್ಬ ಹರಿದಿನ ಅಂತಂದ್ರೆ ಎಷ್ಟು ಒಂದಾಗ್ತೀವಿ ನಾವೆಲ್ಲ ಅನ್ನೋದು. ಅದು ಇವತ್ತು ಧಾರ್ಮಿಕ ಆಚರಣೆಗಳು ಬಹಳ ವಿಶೇಷವಾಗಿ ನಾವು ನೋಡುವಂಥದ್ದು. ನೀರಿನ ವ್ಯವಸ್ಥೆ ಒಬ್ರು ಪಾಪ ಮಾಡಿದರೆ, ಮಾಕನಹಳ್ಳಿ ನಮ್ಮ ರಮೇಶ್ ಅವರು, ಗಿರೀಶ್ ಅವರು. ಹಾಗಾಗಿ ಅದನ್ನ ಕೂಡ ಒಬ್ಬೊಬ್ರು ಒಂದೊಂದು ಜವಾಬ್ದಾರಿ ತಗೊಂಡಿದ್ದಾರೆ ನೋಡಿ. ಇವರೆಲ್ಲರೂ ಕೂಡ ನಮ್ಮ ಬೀಡ್ನಳ್ಳಿ ಗ್ರಾಮದ ಯಜಮಾನರುಗಳು. ಅವರೇ ಸ್ವತಃ ಅಡಿಗೆ ಮಾಡಿರುವಂಥದ್ದು. ಆಮೇಲೆ ಈಗ ಸ್ಟಾರ್ಟ್ ಆಗುತ್ತೆ ಮತ್ತೆ. ಈಗ ಅನ್ನ ಮುದ್ದೆ ಮಾಡೋದ್ರಲ್ಲಿ, ಮುದ್ದೆ ಪಲ್ಯ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅನ್ನ ಮಾಡಿ ಸಾಂಬಾರ್ ಮಾಡೋದ್ರಲ್ಲಿ ಅವರು ನಮ್ಮ ಪಪ್ಪು ಮುದ್ದಪ್ಪ ಅವರು ಎಕ್ಸ್ಪರ್ಟ್. ನಮ್ಮ ಸೇಟ್ ಅಂತ ಇಟ್ಕೊಂಡಿರ್ತಾವ್ರಲ್ಲ, ಅವರು ಮುದ್ದೆ ಮಾಡೋದ್ರಲ್ಲಿ ನೋಡಿ. ಹಿಂದೆ ರಾಜರು ಏನ್ ಮಾಡ್ತಿದ್ರು ಅಂದ್ರೆ ಸೈನಿಕರಿಗೆ ಇಷ್ಟು ದೊಡ್ಡದ ದಾಸೋಹಗಳನ್ನ ಮಾಡ್ತಾ ಇದ್ರು. ಯಾಕೆಂದ್ರೆ ರಾಜರು ಬಂದಂತ ಸಂದರ್ಭದಲ್ಲಿ ಆ ಸೈನಿಕರು ಏನು ಊಟದ ವ್ಯವಸ್ಥೆ ಮಾಡ್ತಿರೋ ಅಂತ ಒಂದು ಕಲ್ಪನೆ ಇವತ್ತು ನಮ್ಮ ಬಂಧುಗಳನ್ನ ನೋಡ್ತಾ ಇದೀವಿ. ಜವರಾಜ ಅಂತ ಅವರು ಬಂದಿಲ್ಲ, ಅವರಿಂದ ಇದು ಮಾಡಿ ಅವ್ರು ಬಿಟ್ಟು ಇವರು ಎಷ್ಟು ನಮ್ಮ ಇವರು ಅಂತ ಅವರು ನೋಡಿ. ತಾವೇ ನೋಡ್ತಾ ಇದ್ದೀರಾ, ಇಷ್ಟು ನಾನು ಆಗ್ಲೇ ನಿಮ್ಗೆ ಹೇಳಿದೆ. ನಮ್ಮ ಹಿಂದಿನ ಇತಿಹಾಸ ನೋಡಕ್ ಹೋದ್ರೆ ಒಂದು ಯುದ್ಧ ಕಾಲದಲ್ಲಿ ನಾವು ಸೈನಿಕರನ್ನ ಒಂದ್ ಕಡೆ ಅದನ್ನ ಯುದ್ಧ ಕಾಲದಲ್ಲಿ ಮಾಡುವಂತ ಸೈನಿಕರು ಊಟ ಬಡಿಸುವಂತದ್ದು ಒಂದು ಭಾಸ ಆಗ್ತಾ ಇರುವಂತದ್ದು ತಾವೇನ್ ನೋಡ್ತಾ ಇದ್ರೆ. ಇದು ಬನ್ನೂರಿನ ಮಾರಮ್ಮನ ದೇವಸ್ಥಾನದ 48 ಮಂಡಲ ಪೂಜೆಯಲ್ಲಿ ಇವತ್ತು ನಾಯಕ ಸಮುದಾಯದ ಯಜಮಾನರುಗಳು ಎಲ್ಲರೂ ಯುವಕರು ಕೂಡ ಸೇರಿ ಮಾಡಿರುವಂತದ್ದು. ಇವತ್ತು ಅವರ ಒಂದು ಸರದಿ ಆದ್ರಿಂದ ಅವರು ಮಾಡ್ತಿರುವಂತದ್ದು ನಾವು ನೋಡ್ತಾ ಇದೀವಿ. ಎಲ್ಲರೂ ಕೂಡ ನೋಡಿ, ಇವತ್ತು ನಮ್ಮ ಧಾರ್ಮಿಕ ಆಚರಣೆಗಳು ಕೂಡ ಜಾತಿ ಭೇದ ಭಾವ ಬಿಟ್ಟು ಸೇರ್ತಾರೆ ಅಂತಂದ್ರೆ ಅದು ಈ ಒಂದು ಧಾರ್ಮಿಕ ಆಚರಣೆಗಳು. ಅದು ಬನ್ನೂರಿನಲ್ಲಿ ಅತಿ ಹೆಚ್ಚು ಸೇರುವಂಥದ್ದು. ಹಾಗೇನೆ ನಮ್ಮ ನಾರಾಯಣಗೌಡರು ಕೂಡ ಇದ್ದಾರೆ, ರೈತ ಮುಖಂಡರು. ಎಲ್ಲರೂ ಜಾತಿ ಭೇದ ಭಾವ ಬಿಟ್ಟು ಪ್ರತಿಯೊಬ್ಬರು ಕೂಡ ಆ ಒಂದು ನೆಲದ ನಮಸ್ಕಾರ ನೋಡಿ, ಕೊಡಗಿಂದ ಬಂದಿದ್ದಾರೆ ನಮ್ಮ ಆಂಟಿ. ಹಾಗಾಗಿ ತಾವೇನ್ ನೋಡ್ತಿದ್ದೀರಾ,
ಪ್ರತಿಯೊಬ್ಬರು ಕೂಡ ಸರಿಸಮವಾಗಿ ಎಲ್ಲ ಒಂದು ನೆಲದಲ್ಲಿ ಕೂತು ಊಟ ಮಾಡುವಂಥದ್ದು. ಈಗ ಯಾರನ್ನ ಜನಪ್ರತಿನಿಧಿಗಳು ಬಂದರೂ ಕೂಡ ನೆಲದಲ್ಲೇ ಕೂತು ಊಟ ಮಾಡಬೇಕು, ಅದು ಇಲ್ಲಿನ ವಿಶೇಷತೆ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಮಾತಾಡ್ಬೇಡಿ, ಅವ್ರಿಗೆ ಹೇಳಿ ಒಂಚೂರು ಮಾತಾಡ್ಬೇಡಿ, ಒಂದ್ ನಿಮಿಷ ಇರಿ ಸರ್. ಸರ್, ನಾವು ಇನ್ನೊಂದು ವಿಚಾರ ಹೇಳ್ಬೇಕು ವೀಕ್ಷಕರೇ. ಇದೇ ಒಂದು ನಮ್ಮ ಸಮುದಾಯ ಏನಿದೆ, ನಮ್ಮ ನಾಯಕ ಸಮುದಾಯ, ಹೇಮದ್ರಮ್ಮನ ಹಬ್ಬದ ದಿನ ಅಲ್ಲಿ ಒಂದು ಇದಿದೆ, ಒಂದು ಏನು ಹೇಮದ್ರಮ್ಮನ ಒಂದು ದೇವಿ ತೋಪಿದೆ, ಅಲ್ಲಿ ಇರಿ ಅಂತ ಹೇಳ್ರಿ ಒಂದು ನಿಮಿಷ. ಸಹಸ್ರಾರು ಜನಕ್ಕೆ ಅವತ್ತು ಕೂಡ ಇದೇ ತರ ಒಂದು ದಾಸೋಹ ಮಾಡ್ತಾರೆ. ಆ ದೇವಿ ತೋಪಿನಲ್ಲಿ ತಾಯಿ ಹೇಮದ್ರಮ್ಮ ಹೋದಾಗ ಎಲ್ಲರೂ ಕೂಡ ಮಾಡ್ತಾರೆ. ಅದರಲ್ಲಿ ನಾಯಕ ಸಮುದಾಯದವರು ಕೂಡ ಅವತ್ತು ಒಂದು ದೇವಿ ತೋಪಿನಲ್ಲಿ ಹೋಗಿ ಹೇಮದ್ರಮ್ಮ ತಾಯಿಗೆ ಒಂದು ದಾಸೋಹ ಮಾಡುವಂಥದ್ದು ಪ್ರತೀಕವಾಗಿದೆ. ಅದೇ ತರ ಇಲ್ಲೂ ಕೂಡ ಪ್ರತಿ ವರ್ಷ ಏನು ತಾಯಿ ಹೇಮದ್ರಮ್ಮ ತಾಯಿ ದೇವಿ ತೋಪು ಹೋದಾಗ ಅಲ್ಲೂ ಕೂಡ ಎಲ್ಲ ಕೋಮ್ನವರು ಅಡುಗೆ ಮಾಡ್ತಾರೆ. ಅದೇ ತರ ದೊಡ್ಡ ಒಂದು ದಾಸೋಹ ಕೂಡ ಮಾಡ್ತಾ ಇದ್ದಾರೆ. 48 ಮಂಡಲ ಪೂಜೆನಲ್ಲಿ ಇವತ್ತು ವಿಶೇಷವಾಗಿ ನಾಯಕ ಸಮುದಾಯದವ್ರಿಗೆ ಬಂದಂತ ಸರದಿನಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಆಯೋಜನೆ ಮಾಡಿದೆ ಅಂತಾರೆ. ನಿಜವೂ ತಾಯಿ ದೇವಿ ಶಕ್ತಿನೇ ಕೂಡ ನಾವು ಹೇಳ್ಬೋದು. ತಾವೇನ್ ನೋಡ್ತಾ ಇದ್ರೆ ಇದು ಬನ್ನೂರಿನ ಮಾರಮ್ಮನ ದೇವಸ್ಥಾನದ ವಿಶೇಷತೆ ನಾವು ನೋಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಧಾರ್ಮಿಕ ಆಚರಣೆಗಳು ಹೇಗಿರುತ್ತೆ ಅಂತಂದ್ರೆ, ಯಾಕೆಂದ್ರೆ ಇವತ್ತು ಎಲ್ಲರೂ ಕೂಡ ಇವತ್ತು ಧಾರ್ಮಿಕ ಆಚರಣೆಗಳಲ್ಲಿ ಒಂದಾಗ್ತಾರೆ. ಜಾತಿ ಭೇದ ಭಾವ ಬಿಟ್ಟು ಇವತ್ತು ಪಕ್ಷ ಮತಗಳನ್ನ ಬಿಟ್ಟು ಇವತ್ತು ಒಂದಾಗ್ತಾರೆ ಅಂತಂದ್ರೆ ಅದು ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಪ್ರತೀಕ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ದೊಡ್ಡ ದಾಸೋಹಕ್ಕೆ ಚಾಲನೆ ಕೊಟ್ಟಿರುವಂತದ್ದು. ಸರಿಸುಮಾರು 12 ಗಂಟೆಗೆ ಊಟ. ಸರ್, 12 ಗಂಟೆ ಸ್ಟಾರ್ಟ್ ಆಗಿದೆ ಊಟ, 1 ಗಂಟೆಗೆ ಸ್ಟಾರ್ಟ್ ಆಗಿದೆ ಊಟ. ಇವತ್ತು ರಾತ್ರಿವರೆಗೂ ಕೂಡ ಯಾವುದೇ ಭಕ್ತಾದಿಗಳು ಬಂದರೂ ಊಟ ಬಡಿಸುವಂತ ಶಕ್ತಿ ಈ ಒಂದು ದಾಸೋಹಕ್ಕಿದೆ. ಪ್ರತಿದಿನ ಒಬ್ಬೊಬ್ರು ಕೂಡ ಮಾಡ್ತಾರೆ, ಒಂದೊಂದು ಮನೆತನ ಕೂಡ ಮಾಡುತ್ತೆ, ಒಂದೊಂದು ಕೋಮ್ನವರು ಕೂಡ ಮಾಡುವಂಥದ್ದು. ಹಾಗಾಗಿ ಇವತ್ತು ಸಾಮರಸ್ಯ ಇದೆ ಅಂತಂದ್ರೆ ಬನ್ನೂರಿನಲ್ಲಿ ಈ ತರ ಧಾರ್ಮಿಕ ಆಚರಣೆಗಳಲ್ಲಿ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಹನುಮ ಜಯಂತಿ ಕೂಡ ಮಾಡ್ತಾರೆ. ಗುರು ಹಾಯ್ ಇರ್ಲಿ. ಹನುಮ ಜಯಂತಿ ಪ್ರತಿ ವರ್ಷನೂ ಕೂಡ ನಮ್ಮ ಬನ್ನೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹನುಮ ಜಯಂತಿನ ಆಯೋಜನೆ ಮಾಡ್ತಾರೆ ಗುರು ಅವರು, ಅವರ ಸ್ನೇಹಿತರು. ಹಾಗಾಗಿ ಈ ವರ್ಷನೂ ಕೂಡ ದೊಡ್ಡ ಮಟ್ಟದ ಒಂದು ಹನುಮ ಜಯಂತಿಗೆ ಎಲ್ಲ ತಯಾರಿಗಳು ಸಿದ್ಧತೆಗಳು ಕೂಡ ನಡೀತಾ ಇದೆ. ಅದು ಬಹಳ ಖುಷಿಯಾದ ವಿಚಾರ. ಯಾಕೆ ಇದನ್ನ ಹೇಳ್ತೀನಿ ಅಂತಂದ್ರೆ, ಇವತ್ತು ಧಾರ್ಮಿಕ ಆಚರಣೆಗಳು ಎಷ್ಟು ಪ್ರಾಮುಖ್ಯತೆ ಇರುತ್ತೆ ಅಂದ್ರೆ ಸಾಮರಸ್ಯನ ಹುಟ್ಟಾಕುವಂತ ಒಂದು ಧಾರ್ಮಿಕ ಆಚರಣೆಗಳಾಗಿರುತ್ತೆ. ಇವತ್ತು ಜಾತಿ ಭೇದ ಭಾವ ಬಿಟ್ಟು ಬರುವಂತ ಜನ ನಾವು ನೋಡ್ತಾ ಇದೀವಿ. 48 ದಿನಾನೂ ಇದೇ ತರ ಜನ ಸೇರ್ತಾರೆ ಅಂತಂದ್ರೆ ಅದು ಧಾರ್ಮಿಕ ಆಚರಣೆ. ಆ ಬನ್ನೂರಿನಲ್ಲಿ ಏನು ವಿಶೇಷ ಅಂತಂದ್ರೆ, ರಾಜ ಮಹಾರಾಜರು ಏನಿದ್ರು ಬರ್ತಿದ್ರು ನಮ್ಮ ಬನ್ನೂರಿಗೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನ್ ಬರ್ತಿದ್ರು ಬನ್ನೂರಿಗೆ, ಮೈಸೂರಿನ ರಾಜ ಮನೆತನದವರು ಬರ್ತಿದ್ರು ಅಂತ ಒಂದು ಪರಿಕಲ್ಪನೆ ಇವತ್ತು ನಾವು ನೋಡ್ಬೋದು. 2 ದೇವಸ್ಥಾನಗಳ ಉದ್ಘಾಟನೆ ನಂತರ 48 ದಿನಗಳ ಮಂಡಲ ಪೂಜೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಾವು ಮಾಡ್ತೀವಿ ಅಂತಂದ್ರೆ ನಮ್ಮ ಧಾರ್ಮಿಕ ಆಚರಣೆ ನೋಡಿ ಎಷ್ಟು ದೊಡ್ಡ ಮಟ್ಟದಾಗಿದೆ ಅಂತ ಹೇಳ್ಬೋದಾಗೇನೆ. ಕಲ್ಲಿದೆಯಲ್ಲ, ಈ ಕಲ್ಲು ಸುಮಾರು 10 ವರ್ಷ ಈ ಕಲ್ಲನ್ನ ಕಲ್ಲಲ್ಲ, ನಮ್ಮ ಆರಾಧ್ಯ ದೇವ ಮಾರಮ್ಮ. ಆ ಕಲ್ಲಿನ ರೂಪದಲ್ಲಿರುವಂತಹ ಮಾರಮ್ಮ ದೇವತೆಯನ್ನು 10 ವರ್ಷಗಳ ಕಾಲ ಒಂದು ಕಡೆ ಇಟ್ಟು ನಮ್ಮ ರಾಮಮಂದಿರದಲ್ಲಿ ಇಟ್ಟು ಆ ಕಲ್ಲಿನ ಒಂದು ವಿಗ್ರಹ ಏನು ಮಾರಮ್ಮನ ಪ್ರತಿರೂಪ ಇದೆ, ಆ ಕಲ್ಲಿನ ವಿಗ್ರಹದ ಮಾರಮ್ಮನ ಪ್ರತಿರೂಪವನ್ನು 10 ವರ್ಷಗಳಿಂದ ಕಾಪಾಡ್ಕೊಂಡ್ ಬಂದಿರ್ತಾರೆ. ಯಾವುದೇ ರೀತಿಯಂತ ಮುಕ್ಕಾಗಿರಲ್ಲ. ಮತ್ತೆ ಅದನ್ನ ಇವತ್ತು ಅಂದ್ರೆ ಕಳೆದ ತಿಂಗಳು 26-27ರಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಆ ಒಂದು ಪ್ರತಿಷ್ಠಾಪನೆಯ ಪ್ರತಿರೂಪ ಇವತ್ತು ನಾವು ನೋಡ್ತಿರೋಂಥ ಒಂದು ದೊಡ್ಡ ಮಟ್ಟದ ದಾಸೋಹ ಹೇಳ್ಬೋದು. ಮತ್ತೆ ಇದು ಪೂಜೆ ಮಾಡುವಂತ ಒಂದು ಕುಟುಂಬ ಕೂಡ ಇದೆ. ತಾವು ನೋಡ್ತಾ ಇದ್ದೀರಾ, ಹೆಣ್ಮಗಳು ಪೂಜಾ ಕೈಂಕರ್ಯಗಳನ್ನ ಕೂಡ ಮಾಡುವಂಥದ್ದು. ಹಾಗಾಗಿ ಇದು ಇತಿಹಾಸ ಪ್ರಸಿದ್ಧವಾದಂತಹ ಒಂದು ನೆಲ, ಹಾಗೆ ಇದ್ದಂತ ಸ್ಥಳ ಕೂಡ ಇದು. ನಾವೇನ್ ನೋಡ್ತಾ ಇದೀವಿ ಇವತ್ತು ಮಾರಮ್ಮನ ಪ್ರತಿಯೊಂದು ಊರಿಗೂ ಕೂಡ ಒಂದು ಮಾರಮ್ಮನ ದೇವಸ್ಥಾನ ಇರುತ್ತೆ. ಯಾಕೆ ಇರಬೇಕು ಅಂತ ಕೂಡ ಹೇಳ್ತಾ ಹೋಗ್ತೀವಿ ನೋಡಿ. ಇವತ್ತು ಹಿಂದೆ ಕಾಲರ ಮತ್ತೆ ಬೇರೆ ಬೇರೆ ಪ್ಲೇಗ್ ಅನ್ನೋ ಒಂದು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಊರೇ ಬಿಟ್ಬಿಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ತರ ದೇವ ಆರಾಧನೆಗಳು, ಶಕ್ತಿ ದೇವತೆಗಳನ್ನ ಮೊರೆ ಹೋಗ್ತಿದ್ದಂತ ರಾಜ ಮನೆತನದವರು ಮತ್ತೆ ಸಾರ್ವಜನಿಕರು
ಇವತ್ತು ಪ್ರತಿಯೊಂದು ಕೂಡ ಒಂದು ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನ ಅನ್ನೋದು ಕೂಡ ಇರಲೇಬೇಕು. ಹಾಗಾಗಿ ಇವತ್ತು ಎಷ್ಟೆಷ್ಟು ರೂಪ ತಾಳಿರುವಂಥ ಒಂದು ನೆಲೆಗಟ್ಟುಗಳಲ್ಲಿ ಇರುವಂಥ ಒಂದು ಮಾರಮ್ಮನ ದೇವಸ್ಥಾನದ ಕೆಲವೊಂದು ಜವಾಬ್ದಾರಿಗಳು ತಗೊಂಡಂತ ಕುಟುಂಬ ಇರುತ್ತೆ ನೋಡಿ. ಪ್ರತಿಯೊಬ್ಬರು ಕೂಡ ಒಂದು ದೈವತ ಮನೋಭಾವನ ಕೊಡುವಂತ ಒಂದು ಅರ್ಚಕರ ಒಂದು ಕುಟುಂಬ ಕೂಡ ಇರುತ್ತೆ. ಆ ಅರ್ಚಕರ ಕುಟುಂಬಗಳು ಪ್ರತಿ ವಾರ ಕೂಡ ಬಂದಂತ ಭಕ್ತಾದಿಗಳಿಗೆ ಒಂದು ಒಳ್ಳೆ ವಿಚಾರಗಳನ್ನ ಹೇಳುವಂಥದ್ದು. ಯಾರು ದೇವಸ್ಥಾನಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಒಂದು ಭಕ್ತಿ ಭಾವನೆಯಿಂದ ಒಂದು ಒಳ್ಳೆ ಮನೆತನಗಳನ್ನ ಹಾಗೆ ಒಳ್ಳೆ ತನಗಳನ್ನ ಉಳಿಸ್ಕೊಂಡು ಹೋಗುವಂಥದ್ದು ಕೂಡ ನಾವು ನೋಡ್ತೀವಿ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಗಳಿಗೆ ಬರಬೇಕು. ನಮ್ಮ ಧಾರ್ಮಿಕ ಅಸ್ಮಿತೆಗಳೇನಿದೆ ಹಾಗೇನೆ ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮ ಉಳಿಬೇಕು ಅಂದ್ರೂ ಕೂಡ ಇವತ್ತು ಜಾತ್ಯತೀತವಾಗಿ ನಾವು ಒಂದಾಗಬೇಕು, ಸಾಮರಸ್ಯದಿಂದ ಇರಬೇಕು ಅನ್ನೋದು ಪರಿಕಲ್ಪನೆ ಇವತ್ತು ಇಲ್ಲಿ ನಾವು ನೋಡಬಹುದು. ಹಾಗಾಗಿ ಇವತ್ತಿನ ಒಂದು 48 ಮಂಡಲ ಪೂಜೆಗೆ ಇವತ್ತು ಜವಾಬ್ದಾರಿ ತಗೊಂಡಂತಹ ನಾಯಕ ಸಮಾಜದ ಎಲ್ಲ ಮುಖಂಡರು ಕೂಡ ಅವರ ಆರಾಧ್ಯ ದೇವ ಇದು, ನಮ್ಮ ಆರಾಧ್ಯ ದೇವ, ಎಲ್ರಿಗೂ ಕೂಡ ಆರಾಧ್ಯ ದೇವ ಆಗಿರೋದಂತ ಒಂದು ಮಾರಮ್ಮನ ದೇವಸ್ಥಾನ ಇವತ್ತು ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದಾರೆ. ಪ್ರತಿದಿನ ಕೂಡ 2 ದೇವಸ್ಥಾನಗಳು ಕಾರ್ಯಕ್ರಮದಲ್ಲಿ 48 ಮಂಡಲ ಪೂಜೆ ಮಾಡ್ತಾ ಇದೆ. ಅದರಲ್ಲಿ 26ನೇ ತಾರೀಕು ಕೂಡ ಆಯಿತು. ಆ 26ನೇ ತಾರೀಕು ಆದಂತ ಪೂಜಾ ಕಾರ್ಯಕ್ರಮ ಮಂಡಲ ಪೂಜೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕೋಮಿನ ಜವಾಬ್ದಾರಿ ತಗೊಂಡಂಥದ್ದು, ಅದು ನಾಯಕ ಸಮುದಾಯದ ಒಂದು ಕೋಮು ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ. ಹಾಗೆ ಈ ಒಂದು ಮನೆತನ ಕೂಡ ಈ ದೇವಸ್ಥಾನಕ್ಕೆ ಒಂದು ಮನೆತನ ಕೂಡ ಇರುತ್ತೆ. ಆ ಮನೆತನದವರು ಜವಾಬ್ದಾರಿ ತಗೊಂಡು ಕೂಡ ಇದನ್ನ ಪ್ರತಿ ವಾರ ಕೂಡ ನಡೆಸುವಂಥದ್ದು.